ಇವತ್ತು ಅಲ್ಲಿ ಕನ್ನಡದ ಸಂಸ್ಕೃತಿ ಪ್ರತಿಬಿಂಬಿಸುತ್ತಿತ್ತು. ವಿಧಾನಸೌಧದ ಮುಂದೆ ಹಳ್ಳಿಯ ಸೊಗಡು ಕಳೆಗಟ್ಟಿತ್ತು. ಒಂದು ಕಡೆ ಚಿತ್ರಕಲೆಗಳು ನೋಡುಗರನ್ನ ಕೈಬೀಸಿ ಕರೀತಾ ಇದ್ರೆ, ಮತ್ತೊಂದು ಕಡೆ ನೃತ್ಯ ವೈಭವ ಮನಸೂರೆಗೊಳಿಸುತ್ತಿತ್ತು. ಬಣ್ಣದ ಪೇಂಟಿಂಗ್ಸ್, ಸಂಸ್ಕೃತಿ ಬಿಂಬಿಸುವ ವೀರಗಾಸೆ, ಮತ್ತೊಂದು ಕಡೆ ಗರಿಗರಿಯಾದ ದೋಸೆ. ಬೆಂಗಳೂರು ಹಬ್ಬದಲ್ಲಿ ಕಲೆ ಸಂಸ್ಕೃತಿಯನ್ನ ಕಣ್ತುಂಬಿಕೊಳ್ತಾ ರಾಜಧಾನಿಯ ರುಚಿ ತಿನಿಸುಗಳನ್ನ ಸವಿಯುತ್ತಿದ್ದಾರೆ. ಬೆಂಗಳೂರಿನ ಕಲೆ, ಸಾಹಿತ್ಯ, ಸಂಸ್ಕೃತಿ ಪ್ರತಿಬಿಂಬಿಸುವ ಬೆಂಗಳೂರು ಹಬ್ಬಕ್ಕೆ ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಇಂದಿನಿಂದ ಡಿಸೆಂಬರ್ 16ರವರೆಗೆ ಹಬ್ಬ ನಡೆಯಲಿದ್ದು, ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಟಕ, ಸಂಗೀತ, ನೃತ್ಯ, ಚಿತ್ರಕಲೆ ಪ್ರದರ್ಶನಗೊಳ್ಳಲಿವೆ. ಸುಮಾರು 500ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು 40ಕ್ಕೂ ಹೆಚ್ಚು ಸ್ಥಳದಲ್ಲಿ ಆಯೋಜಿಸಲಾಗಿದ್ದು, ಸಿಟಿ ಮಂದಿ ಎಂಜಾಯ್ ಮಾಡುತ್ತಿದ್ದಾರೆ. ತುಂಬ ಚೆನ್ನಾಗಿದೆ ಸರ್, ತುಂಬ ವ್ಯತ್ಯಾಸವಾಗಿದೆ ನೋಡಿರೋದು ಎಕ್ಸ್ಪೀರಿಯನ್ಸ್ ಅಲ್ಲ. ಬಟ್ ಸೌತ್ ಇಂಡಿಯನ್ ಫುಡ್ ಇದ್ದರೆ ಚೆನ್ನಾಗಿರ್ತೈತೆ ಅಂತ ನಮ್ಮ ಅಭಿಪ್ರಾಯ, ಬೇರೆ ಏನೂ ಇಲ್ಲ. ಮತ್ತು ಇನ್ನು ಕ್ಲಾತ್ಸು, ಬಟ್ಟೆಗಳು ಏನಾದರೂ ಹಾಕಿರ್ಬೋದು ಅನಿಸುತ್ತೆ. ತುಂಬ ಚಿಕ್ಕ ಸ್ಪೇಸ್ ಅನಿಸ್ತೈತೆ. ನಮಗೆ ತುಂಬ ಖುಷಿ ಇದೆ ಸರ್. ಮತ್ತು ನಾವು ಸ್ಕೂಲ್ ಸೈಡಿಂದ ಬಂದಿದ್ವಿ, ಅದಕ್ಕಿಂತ ನಮ್ಗೆ ಖುಷಿ ಕೊಡ್ತೈತೆ. ಮಕ್ಕಳು ಸ್ವಲ್ಪ ಸಹ ಎಲ್ಲ ನೋಡ್ತಿದ್ದಾರಲ್ಲ, ಸ್ವಲ್ಪ ಹ್ಯಾಪಿಯಾಗಿದೆ, ಚೆನ್ನಾಗಿದೆ. ಪ್ರಮುಖವಾಗಿ ನಗರದ ಫ್ರೀಡಂ ಪಾರ್ಕ್, ಇಂಟರ್ನ್ಯಾಷನಲ್ ಸೆಂಟರ್, ಮಲ್ಲೇಶ್ವರದ ಪಂಚವಟಿ, ಕಾಮರಾಜ ರಸ್ತೆಯ ಸಭಾಭವನ ಸೇರಿ ಹಲವೆಡೆ ಕಾರ್ಯಕ್ರಮಗಳು ನಡೆಯುತ್ತಿದೆ. ಸಾವಿರಾರು ಕಲಾವಿದರು ನಿತ್ಯ ಪ್ರದರ್ಶನ ನೀಡಲಿದ್ದು, ಬಹುತೇಕ ಕಾರ್ಯಕ್ರಮಗಳಿಗೆ ಉಚಿತ ಪ್ರವೇಶವಿದೆ. ಮೊದಲ ದಿನವೇ ಸಾವಿರಾರು ಜನರು ಬೆಂಗಳೂರು ಹಬ್ಬದ ಸೊಬಗು ಕಣ್ತುಂಬಿಕೊಂಡ್ರು. ಬೆಂಗಳೂರು ಸಮಸ್ಯೆ ಬಗೆಹರಿಸುವ ಬೆಂಗಳೂರು ಚಾಲೆಂಜ್ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಪ್ರತಿದಿನದ ಕಾರ್ಯಕ್ರಮಗಳ ಬಗ್ಗೆ blrhabba.in ವೆಬ್ಸೈಟ್ನಲ್ಲಿ ಮಾಹಿತಿ ಪಡೆಯಬಹುದು. ಅಲ್ಲದೆ ಮುಂಗಡ ಟಿಕೆಟ್ ಕೂಡ ಕಾಯ್ದಿರಿಸಬಹುದಾಗಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.